ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗದ ಒಂದು ಅಭಿವೃದ್ಧಿ ನಿಗಮದಿಂದ ಈ ಒಂದು ನಿರುದ್ಯೋಗಿ ಯುವಕರೆಲ್ಲ ಯಾರೆಲ್ಲ ಇದ್ದೀರಾ ಅಂತವ್ರಿಗೆ ಈ ಒಂದು ಸ್ವಯಂ ಉದ್ಯೋಗ ಮಾಡೋದಿಕ್ಕೆ, ಈ ಒಂದು ಸ್ವಂತವಾಗಿ ನೀವು ಬಿಸ್ನೆಸ್ ಗಳನ್ನ ಮಾಡೋದಿಕ್ಕೆ ಸರ್ಕಾರದಿಂದ 2 ಲಕ್ಷದವರೆಗೂ ಕೂಡ ಈ ಒಂದು ಸಾಲನ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಸಾಲಕ್ಕೆ ಹೇಗೆ ಅರ್ಜಿ ಹಾಕ್ಬೇಕು, ಮತ್ತೆ ಈ ಒಂದು ಸಾಲಕ್ಕೆ ಈ ಒಂದು ಸಬ್ಸಿಡಿನೂ ಕೂಡ ಕೊಡ್ತಾ ಇದ್ದಾರೆ. ಆ ಒಂದು ಸಬ್ಸಿಡಿಗೆ ಮತ್ತೆ ಈ ಒಂದು ಇಂಟ್ರೆಸ್ಟ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಅದ್ರ ಬಗ್ಗೆ ನಾನು ಇವಾಗ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಒಂದು ತೆಗೆದುಕೊಂಡಂತ ಒಂದು ಸಾಲಕ್ಕೆ ಏನೆಲ್ಲ ವಿಶೇಷತೆಗಳಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಗೆ ಸಾಲ 50,000ದಿಂದ 2 ಲಕ್ಷದವರೆಗೂ ಕೂಡ ಈ ಒಂದು ಸಾಲನ ತಗೋಬಹುದು. ಅದೇ ರೀತಿಯಾಗಿ ಸಹಾಯಧನ ಅಂದ್ರೆ ಸಬ್ಸಿಡಿ ನಿಮ್ಗೆ 15% ವರೆಗೂ ಕೂಡ ಕೊಡ್ತಾರೆ. ಅಂದ್ರೆ ನೀವು ಎಷ್ಟು ಒಂದು ಸಾಲನ ತಗೊಂಡಿರ್ತೀರಾ ಅದಕ್ಕೆ 15% ಆಗಿ ಸಬ್ಸಿಡಿನ ಸರ್ಕಾರದಿಂದಾನೇ ಬಿಡ್ತಾರೆ. ಅದೇ ರೀತಿಯಾಗಿ ಒಂದು ಬಡ್ಡಿ ದರ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ 4% ಇರುತ್ತೆ. ಈ ಒಂದು ಬಡ್ಡಿ ದರ 4% ಬಡ್ಡಿನ ನೀವು ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ಮರುಪಾವತಿ ಅವಧಿ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ, ನೀವು 3 ವರ್ಷಗಳ ಕಾಲನ ಕೂಡ ಈ ಒಂದು ಮರುಪಾವತಿನ ಮಾಡೋದಕ್ಕೆ ಕಾಲಾವಕಾಶನ ತಗೋಬಹುದು. 3 ವರ್ಷದ ತನಕ ಕೂಡ ನೀವು ಈ ಒಂದು ಸಾಲನ ಕಟ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಈ ಒಂದು ಉದ್ದೇಶ ಏನು ಅಂತ ನೋಡೋದಾದ್ರೆ, ಉದ್ಯೋಗ ಸೃಷ್ಟಿಗಾಗಿ ವ್ಯಕ್ತಿಗತವಾಗಿ ಸ್ವಯಂ ಉದ್ಯೋಗ ಆರಂಭಿಸಲು ಉತ್ತೇಜನ ನೀಡುವುದು. ಅಂದ್ರೆ ಸ್ವಯಂವಾಗಿ ನೀವು ಉದ್ಯೋಗ ಮಾಡೋದಕ್ಕೆ ಸರ್ಕಾರದಿಂದ ಒಂದು ಸಹಾಯನ ಮಾಡ್ತಿರುವಂತದ್ದು. ಇದಕ್ಕೆ ದಯವಿಟ್ಟು ಕೂಡ ಎಲ್ಲರೂ ಅರ್ಜಿ ಹಾಕಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ವಯೋಮಿತಿ 18ರಿಂದ 55 ವರ್ಷಗಳವರೆಗೆ ಇರಬೇಕಾಗುತ್ತೆ. ಅಂದ್ರೆ ನಿಮ್ಗೆ 18 ವರ್ಷದಿಂದ 55 ವರ್ಷ ಆಗಿರ್ಬೇಕು, 55 ವರ್ಷದ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು. ಅದೇ ರೀತಿಯಾಗಿ ಆದಾಯ ಮಿತಿ ನೋಡೋದಾದ್ರೆ, ಗ್ರಾಮಾಂತರ ಪ್ರದೇಶದವರೆಗೆ ವಾರ್ಷಿಕ 98,000 ಒಳಗಿರಬೇಕು, ಹಾಗೂ ನಗರ ಪ್ರದೇಶಗಳವರೆಗೆ ವಾರ್ಷಿಕ 1,20,000 ರೂಪಾಯಿ ಒಳಗೆ ಆದಾಯ ಮಿತಿ ಹೊಂದಿರಬೇಕಾಗುತ್ತೆ. ಅಂದ್ರೆ ಒಂದು ಹಳ್ಳಿಗಳಲ್ಲಿ ಒಂದು ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇದ್ರೆ ಅಂತವ್ರಿಗೆ 98,000 ಒಳಗಡೆ ಅವರ ಒಂದು ವಾರ್ಷಿಕ ಆದಾಯ ಇರಬೇಕಾಗುತ್ತೆ. ಅಂದ್ರೆ ಕುಟುಂಬದ ವಾರ್ಷಿಕ ಆದಾಯ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಸಿಟಿಗಳಲ್ಲಿ ವಾಸ ಮಾಡ್ತಾ ಇದ್ರೆ ಅಂತವ್ರಿಗೆ 1,20,000 ರೂಪಾಯಿ ಇರಬೇಕಾಗುತ್ತೆ ಅವರ ಒಂದು ವಾರ್ಷಿಕ ಆದಾಯ. ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿ ಒಳಗಡೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಇರಬೇಕಾಗುತ್ತೆ ಸಿಟಿಗಳಲ್ಲಿ ವಾಸ ಮಾಡ್ತಾ ಇದ್ರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ. ಹಿಂದುಳಿದ ವರ್ಗಗಳ ಪ್ರವರ್ಗ 1 ನಲ್ಲಿ 2A 3A ಮತ್ತು 3Bಗೆ ಈ ಒಂದು ಸ್ಕೀಮು ಸಿಗುವಂತದ್ದು. ಇಂಥವ್ರು ಅರ್ಜಿನ ಹಾಕ್ಬಹುದು. ಅದೇ ರೀತಿಯಾಗಿ ಯಾರೆಲ್ಲ ಈ ಒಂದು ಅರ್ಜಿನ ಹಾಕೋದಿಕ್ಕೆ ಆಗೋದಿಲ್ಲ ಅಂತ ನೋಡೋದಾದ್ರೆ, ಈ ಹಿಂದೆ ನಿಗಮದ ಯಾವುದೇ ಒಂದು ಯೋಜನೆಯ ಲಾಭ ಪಡೆದುಕೊಂಡವರಿಗೆ ಅರ್ಹತೆ ಇಲ್ಲ. ಅಂದ್ರೆ ಯಾರಾದ್ರೂ ಕೂಡ ಹಿಂದೆ ಏನಾದ್ರು ಕೂಡ ಇದೇ ಒಂದು ಯೋಜನೆಯಲ್ಲಿ, ಈ ಒಂದು ಸರ್ಕಾರದ ಈ ಒಂದು ಯೋಜನೆಯಲ್ಲಿ ಆ ಒಂದು ಬೆನಿಫಿಟ್ ನ ತಗೊಂಡಿದ್ರೆ ಅಂತವ್ರು ಅರ್ಜಿ ಹಾಕೋದಿಕ್ಕೆ ಆಗೋದಿಲ್ಲ. ಅಂತವ್ರು ಅರ್ಜಿ ಹಾಕಿದ್ರೆ ರಿಜೆಕ್ಟ್ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ಈ ಒಂದು ಅರ್ಜಿನ ಎಲ್ಲಿ ಸಲ್ಲಿಸಬೇಕಂತ ನೋಡೋದಾದ್ರೆ, ಈ ಒಂದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗಿ ನೀವು ಈ ಒಂದು ಗ್ರಾಮವನ್ನು, ಬೆಂಗಳೂರನ್ನು ಮತ್ತು ಕರ್ನಾಟಕವನ್ನು ಈ ಒಂದು ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಅಲ್ಲಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು ಗ್ರಾಮವನ್ನು, ಈ ಒಂದು ಕರ್ನಾಟಕವನ್ನು, ಬೆಂಗಳೂರನ್ನು, ಎಲ್ಲೆಲ್ಲೆಲ್ಲ ಈ ಒಂದು ನೆಮ್ಮದಿ ಕೇಂದ್ರಗಳು, ಈ ರೀತಿಯಾದ ಒಂದು ಇದರಲ್ಲಿ ನೀವು ಆನ್ಲೈನ್ ಅಲ್ಲಿ ಅರ್ಜಿನ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಅರ್ಜಿಗೆ ಅಗತ್ಯ ದಾಖಲಾತಿಗಳು ಯಾವ್ಯಾವೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ಆಧಾರ್ ಲಿಂಕ್ ಮಾಡಲಾದ ಒಂದು ಬ್ಯಾಂಕ್ ಖಾತೆ, ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಏನಿರುತ್ತಲ್ವಾ ಅದಕ್ಕೆ ಆಧಾರ್ ಲಿಂಕ್ ಆಗಿರ್ಬೇಕಾಗುತ್ತೆ. ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅಧಿಕೃತ ಹೆಸರು ಹೊಂದಾಣಿಕೆ ಆಗಿರಬೇಕು. ಅಂದ್ರೆ ಜಾತಿ ಮತ್ತೆ ಆದಾಯ ದೃಢೀಕರಣ ಪತ್ರದಲ್ಲಿ ಆ ಒಂದು ನೇಮ್ ಎಲ್ಲ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಈ ಒಂದು ಅರ್ಜಿ ಸಲ್ಲಿಸೋದಿಕ್ಕೆ ಕೊನೆಯ ದಿನಾಂಕ ಏನು ಅಂತ ನೋಡೋದಾದ್ರೆ, ಇದೇ ಒಂದು ಜೂನ್ ತಿಂಗಳಲ್ಲಿ ಸ್ನೇಹಿತರೆ 30ನೇ ತಾರೀಕಿಗೆ ಕೊನೆಯ ದಿನಾಂಕ. ಈ ಒಂದು ಜೂನ್ 30ಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ದಯವಿಟ್ಟು ಕೂಡ ಎಲ್ಲರೂ ಹೋಗಿ ಒಂದು ಅರ್ಜಿನ ಹಾಕಿ. ಜೂನ್ 30, 2025ಕ್ಕೆ ಕೊನೆಯ ದಿನ ಆಗಿರುತ್ತೆ. ಇನ್ನು ಕೂಡ ಹೆಚ್ಚಿನ ಮಾಹಿತಿ ಬೇಕು ನಿಮ್ಗೆ ಅನ್ನೋದಾದ್ರೆ, ಈ ಒಂದು ನಂಬರ್ಗೂ ಕೂಡ ನೀವು ಕಾಲ್ನ ಮಾಡ್ಬೋದು. ಅದೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ಒಂದು ನಂಬರ್ನು ಕೂಡ ನೋಟ್ ಮಾಡ್ಕೊಳ್ಳಿ. 08022374832. ನೆಕ್ಸ್ಟ್ ಇನ್ನೊಂದು ನಂಬರ್ ಹೇಳ್ತಾ ಇದ್ದೀನಿ, 8050777004. ಮತ್ತೆ ಇನ್ನೊಂದು ನಂಬರ್ ಹೇಳ್ತೀನಿ, 8050770005. ಇದಕ್ಕೆ ಕರೆ ಮಾಡಿ ವಿಚಾರಿಸಬಹುದು. ಏನಾದ್ರೂ ಕೂಡ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇನ್ನೂ ಕೂಡ ಹೆಚ್ಚಿಗೆ ಬೇಕಾದ್ರೆ ಇದಕ್ಕೆ ಕರೆ ಮಾಡಿ ವಿಚಾರಿಸಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ,
ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇದಕ್ಕೆ ಎಲ್ಲರೂ ಕೂಡ ಅರ್ಜಿ ಹಾಕಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಗೌರ್ಮೆಂಟ್ ಸ್ಕೀಮ್ಗಳು ಯಾವುದೇ ಇದ್ರೂ ಕೂಡ ಎಲ್ಲರೂ ಅರ್ಜಿ ಹಾಕಿ. ಅದೇ ರೀತಿಯಾಗಿ ಸ್ನೇಹಿತರೆ, ನಾವು ಯಾವಾಗ್ಲೂ ಕೂಡ ಈ ಒಂದು ಜನರಿಗೆ ಉಪಯೋಗವಾಗುವಂತ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.